ಸ್ನೇಹ, ಯಾಕೆ ಬರೋದಕ್ಕೆ ಹೇಳಿದ್ರಿ? ನಿನಗೆ ಸನ್ಮಾನ ಮಾಡೋಣ ಅಂತ ಇಲ್ಲಿ ಕರ್ಸ್ಕೊಂಡಿದ್ದೀನಿ ಪ್ರೇಮ. ಅಲ್ಲ, ನೀನ್ ಏನ್ ಅನ್ಕೊಂಡಿದ್ಯಾ? ನೀನ್ ತುಂಬಾ ಜಾಣಿ ಅನ್ಕೊಂಡ್ಬಿಟ್ಟಿದ್ಯಾ ಹೇಗೆ? ಸುಳ್ಳು ಕತೆ ಕಟ್ಟಿ ರಾಮ್ನ ಮದ್ವೆ ಆಗೋದ್ರಲ್ಲಿ ನೀನ್ ಸಕ್ಸಸ್ ಆಗಿರ್ಬೋದು, ಆದ್ರೆ ಈಗ ಅದೇನೋ ಹೊಸ ನಾಟಕ ಶುರು ಹಚ್ಕೊಂಡಿದ್ಯಲ್ಲ, ಅದರಿಂದ ರಾಮ್ ಮನ್ಸ್ನ ಗೆಲ್ಬೋದು ಅನ್ಕೊಂಡಿದ್ಯಾ? ಚಾನ್ಸೇ ಇಲ್ಲ. ನಾನು ಯಾವುದೇ ರೀತಿ ನಾಟಕ ಮಾಡ್ತಿಲ್ಲ. ಹೆಂಡತಿಯಾಗಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಸಾಕು, ಸುಮ್ನೆ ಇರೆ. ರಾಮ್ನ ಜೈಲಿಂದ ಬಿಡಿಸ್ಕೊಳ್ಳೋದಕ್ಕೆ ಆಡಿದ ನಾಟಕ, ಅವನಿಗೆ ಲೈಸೆನ್ಸ್ ವಾಪಸ್ ಕೊಡ್ಸೋದಕ್ಕೆ ಆಡಿದ ನಾಟಕ ಎಲ್ಲ ಕಂಡಿದ್ದೀನಿ. ನಾನು ಎಷ್ಟೋ ಜನ ಡ್ರಾಮಾ ಕ್ವೀನ್ಗಳನ್ನ ನೋಡಿದ್ದೀನಿ, ಆದ್ರೆ ನಿನ್ನಂತ ಡ್ರಾಮಾ ಕ್ವೀನ ನಾನು ನೋಡೇ ಇಲ್ಲ. ಯಾಕೆ ಸ್ನೇಹ ಈಗ ಮಾತಾಡ್ತಿದ್ದೀರಾ? ನಾನು ನನ್ನ ಗಂಡನ ಪೊಲೀಸ್ ಸ್ಟೇಷನ್ ಇಂದ ಬಿಡ್ಸ್ಕೊಂಡ್ ಬಂದಿತ್ತು, ಲೈಸೆನ್ಸ್ ವಾಪಸ್ ಬರೋ ಹಾಗೆ ಮಾಡಿದ್ದು ನಿಮ್ ಕೈ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ವಾ? ರಾಮ್ ನನ್ ಗಂಡ, ಅವನ್ ಕಷ್ಟದಲ್ಲಿರುವಾಗ ಹೆಗಲ್ ಕೊಡೋದು ಹೆಂಡತಿಯಾಗಿ ನನ್ನ ಕರ್ತವ್ಯ. ಅವನ್ ಕಷ್ಟದಲ್ಲಿದ್ದಾಗ ಅದನ್ನ ನೋಡ್ಕೊಂಡು ಸುಮ್ನೆ ಇರೋದಕ್ಕಾಗಲ್ಲ ನಂಗೆ. ನಾನ್ ನಾಟಕ ಮಾಡ್ತಿಲ್ಲ. ಹೆಂಡತಿಯಾಗಿ ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ. ಸ್ಟಾಪ್ ಇಟ್ ಪ್ರೇಮ. ನನ್ ಮುಂದೆನು ನಿನ್ ಡ್ರಾಮಾನ ಕಂಟಿನ್ಯೂ ಮಾಡ್ಬೇಡ. ನೀನ್ ಯಾವ ನಾಟಕಕ್ಕೂ ನಾನ್ ಸೊಪ್ಪು ಹಾಕಲ್ಲ. ನೀನ್ ಎಂತವಳು ಅಂತ ನನಗ್ ಚೆನ್ನಾಗ್ ಗೊತ್ತು. ಕೇಳು, ಎಷ್ಟು ಲಕ್ಷ ಬೇಕೋ ಕೋಟಿ ಬೇಕೋ ಕೇಳು, ಆದ್ರೆ ನನ್ ರಾಮ್ನ ನನಗ್ ಬಿಟ್ಕೊಡು. ಏನ್ ಅನ್ಕೊಂಡಿದೀರಾ ನೀವ್ ನನ್ನ? ಹ, ನನ್ನ ಪ್ರೀತಿನ ದುಡ್ಡು ಕೊಟ್ಟು ಕೊಂಡ್ಕೋಬಹುದು ಅಂತ ಹೇಗ್ ಅನ್ಕೊಂಡ್ರಿ ನೀವು? ಅಂತ ಯೋಚನೆ ಆದ್ರೂ ಹೇಗ್ ಬರಕ್ ಸಾಧ್ಯ? ರಾಮ್ ನನಗೇನು ಅಂತ ಊಹೆನು ಮಾಡ್ಕೊಳ್ಳೋದಕ್ ಸಾಧ್ಯ ಇಲ್ಲ ನಿಮ್ಗೆ. ಅವನು ನನ್ ಜೀವ. ನೋಡಿ, ನೀವು ಅವನ್ನ ಪ್ರೀತಿ ಮಾಡ್ತಿದ್ರಿ ಅಂತ ನನಗ್ ಗೊತ್ತು. ಅವನ್ ಮೇಲೆ ಯಾವ ತರ ಭಾವನೆ ಇದೆ ಅಂತಾನು ನನಗೆ ಅರ್ಥ ಆಗುತ್ತೆ. ಆದ್ರೆ ಈಗ ರಾಮು ನನ್ ಗಂಡ, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಗಂಡ, ಅದು ನೆನ್ಪಿರ್ಲಿ. ಪದೇ ಪದೇ ನನ್ ಗಂಡ ಅಂತ ಹೇಳ್ಕೋಬೇಡ. ನಿನ್ಗೂ ರಾಮ್ಗೂ ಆಗಿರೋ ಮದ್ವೆಗೆ ಯಾವ ಅರ್ಥನೂ ಇಲ್ಲ, ಯಾವ ಬೆಲೆನೂ ಇಲ್ಲ. ಓ, ರಾಮ್ ನಿನ್ ಕುತ್ತಿಗೆ ತಾಳಿ ಕಟ್ಟಿರೋದ್ರಿಂದ ತಾನೇ ನೀನ್ ಇಷ್ಟೊಂದೆಲ್ಲ ಮಾತಾಡ್ತಾ ಇರೋದು. ಈ ತಾಳಿ ನಿನ್ ಕತ್ತಲ್ಲಿರೋದಕ್ಕೆ ತಾನೇ ನಿನ್ಗೆ ಇಷ್ಟೊಂದು ಸೊಕ್ಕು. ಆ ತಾಳಿ ನನಗ್ ಕೊಡು. ಕೊಡು ಒಂದೇ. ಕೊಡ್ಲಿಲ್ಲ ಅಂದ್ರೆ ನಾನೇ ಕಿತ್ಕೋತೀನಿ. ನನಗೆ ಹೊಡಿತೇನೆ. ಇವತ್ ಈ ತಾಳಿನ ಬಿಡಲ್ಲ, ಈ ತಾಳಿ ನಾನ್ ಬಿಡಲ್ಲ. ಏನ್ ಅನ್ಕೊಂಡಿದ್ಯಾ ನಿನ್ನ? ಹ, ರಾಮ್ನ ಪ್ರೀತಿ ಮಾಡಿದ್ಯಾ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಇಷ್ಟೋ ತನಕ ಗೌರವ ಕೊಟ್ಟು ಮಾತಾಡಿದೀನಿ. ಇದೇ ಕೊನೆ. ಇನ್ನೊಂದ್ಸಲಿ ಹೀಗೇನಾದ್ರೂ ನಡ್ಕೊಂಡ್ರೆ ಕತ್ತೆನೆ ಬೇರೆ ಇರುತ್ತೆ. ಕಾವ್ಯ, ಇದು ನಿನಗೆ. ಪ್ರೇಮ, ಇದು ನಿನಗೆ. ಇಬ್ರಿಗೂ ಇಷ್ಟ ಆಯ್ತಾ? ಇಷ್ಟ ಆಗ್ಲಿನಂದ್ರೆ ಹೇಳಿ, ಬೇರೆ ತರ್ಸ್ಕೊಡ್ತೇನೆ. ಇಲ್ಲ ಅತ್ತೆ, ನಂಗೆ ಸೀರೆ ತುಂಬಾ ಇಷ್ಟ ಆಯ್ತು. ಕಾವ್ಯ, ನಿನ್ಗಿಷ್ಟ ಆಯ್ತಾ?
ನನಗೂ ಇಷ್ಟ ಆಯ್ತು ಅತ್ತೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಸೀರೆ ಯಾಕೆ ಕೊಟ್ಟಿದ್ದೀರಾ? ನಾಳೆ ತಾಳಿ ಶಾಸ್ತ್ರ ಇದೆ, ನೀವಿಬ್ರು ಇದೇ ಸೀರೆ ಉಟ್ಕೋಬೇಕು. ತಾಳಿ ಶಾಸ್ತ್ರನ? ಮದ್ವೆ ಆಗಿ ಇಷ್ಟ ದಿನ ಆದ್ರೂ ಇನ್ನೂ ಶಾಸ್ತ್ರಗಳು ಮುಗ್ದಿಲ್ವಾ ಅತ್ತೆ? ಹಾಗಲ್ಲ ಕಾವ್ಯ, ಈ ಅರ್ಶದಾರ ತೆಗ್ದು ಇದಕ್ಕೆ ಕರಿಮಣಿ ಸೇರಿಸ್ತಾರೆ. ಆಗ ತಾಳಿ ಬಂದ ಇನ್ನ ಗಟ್ಟಿ ಆಗತ್ತೆ. ಸರಿಯಾಗಿ ಹೇಳ್ದಮ್ಮ. ಕಾವ್ಯ, ಈ ಶಾಸ್ತ್ರ ಮಾಡೋದ್ರಿಂದ ಗಂಡ ಹೆಂಡತಿಗೆ ಇಬ್ರಿಗೂ ತುಂಬಾ ಒಳ್ಳೇದಾಗತ್ತೆ. ಮೊದ್ಲ ಉಟ್ಕೋಬೇಡಿ ನಾಳೆ. ಮಹೇಶ್ವರಿ, ಒಂದ್ ನಿಮಿಷ. ಅಕ್ಕ, ನಿನ್ಗೊಂದ್ ವಿಷಯ ಹೇಳ್ಬೇಕು. ಹೇಳಿ ಅಕ್ಕ. ನಾಳೆ ತಾಳಿ ಶಾಸ್ತ್ರ ಇರೋದ್ರಿಂದ ಮಹಾದೇವ್ ಮತ್ತೆ ರಾಮ್ ಮನೇಲೇ ಇರ್ಬೇಕು. ಮಹಾದೇವ್ಗೆ ನಾನು ಹೇಳ್ತೀನಿ, ನೀನ್ ರಾಮ್ಗೆ ಈಗ್ಲೇ ಹೇಳ್ಬಿಡು, ಆಸ್ಪತ್ರೆಯಲ್ಲಿ ಏನೇ ಕೆಲಸ ಇದ್ರೂ ಕ್ಯಾನ್ಸಲ್ ಮಾಡ್ಬೇಕು ಅಂತ. ಆಯ್ತಕ್ಕ, ಹೇಳ್ತೀನಿ. ಸರಿ. ತಾಳಿ ಶಾಸ್ತ್ರ. ನಾಳೆ ಅದು ಹೇಗೆ ತಾಳಿ ಶಾಸ್ತ್ರ ನಡೆಯುತ್ತೋ ನಾನು ನೋಡೇ ಬಿಡ್ತೀನಿ. ಓಹೋ, ಏನಪ್ಪಾ ಹುಲಿ, ಅಂತೂ ನೀನು ಒಂದು ಮದ್ವೆ ಅಂತ ಆಗಿ ನಿನ್ನ ಮದ್ವೆ ತಾಳಿ ಶಾಸ್ತ್ರಕ್ಕೆ ನೀನೇ ಅಲಂಕಾರ ಮಾಡ್ಕೊಳ್ಳೋ ಸಂದರ್ಭ ಬಂತು. ನಿಮಗೇನು ನಗ್ತೀರಾ? ನನ್ನ ಪರಿಸ್ಥಿತಿ ನನಗೆ ಗೊತ್ತು. ಏನಪ್ಪಾ, ಹುಲಿ ಯಾವಾಗಲೂ ಗರ್ಜಿಸ್ಬೇಕು, ಹಾಗೆಲ್ಲ ಗೊಣಗ್ಬಾರ್ದು. ಅದೇನ್ ಜೋರಾಗಿ ಹೇಳು ಕಂದ. ಏನಿಲ್ಲ ಚಿಕ್ಕಪ್ಪ, ಏನಿಲ್ಲ. ಮಹೇಶ್ವರಿ, ರಾಮ್ಗೆ ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ. ಕೆಲಸ ಅಂತ ಬಂದ್ರೆ ಎಲ್ಲಾನು ಮರ್ತು ಬಿಡ್ತಾನೆ. ಏನಾಯ್ತಕ್ಕ ಈಗ? ಏನೇನಾಯ್ತು? ರಾಮ್ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅವನಿಗೆ ನಿನ್ನೆನೆ ಹೇಳಿದ್ವಿ ತಾನೆ, ಇವತ್ತು ಮನೇಲಿ ಪೂಜೆ ಇದೆ, ಎಲ್ಲೂ ಹೋಗ್ಬಾರ್ದು ಅಂತ. ಆದ್ರೂ ಯಾಕೆ ಹೀಗ್ ಮಾಡ್ದ ಅವನು? ಯಾಕಕ್ಕ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ? ಅವನ ಬಗ್ಗೆ ನಿಮಗ್ ಗೊತ್ತಿದೆ ತಾನೆ. ಕೆಲ್ಸ ಬಂದ್ರೆ ಸಾಕು, ಹಿಂದೆ ಮುಂದೆ ನೋಡಲ್ಲ, ಹೊರಟು ಬಿಡ್ತಾನೆ. ಯಾವ್ದೋ ಅರ್ಜೆಂಟ್ ಆಪರೇಷನ್ ಇದೆ ಅಂತ ಹೋದ ಅಕ್ಕ, ಶಾಸ್ತ್ರ ಶುರುವಾಗೋ ಹೊತ್ತಿಗೆ ಬಂದ್ಬಿಡ್ತಾನೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಸರಿ ಆಯ್ತು, ಶಾಸ್ತ್ರ ಶುರುವಾಗೋ ಹೊತ್ತಿಗೆ ಬಂದ್ರೆ ಸಾಕು. ಹೇಳಿ ಆಂಟಿ. ಹಲೋ ಸ್ನೇಹ, ನಾನು ಇವಾಗ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಇವತ್ ನಮ್ಮ ಮನೇಲಿ ತಾಳಿ ಶಾಸ್ತ್ರ ಇಟ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನನ್ ಮಗ ರಾಮ್ ಆ ಪ್ರೇಮನ್ ಜೊತೆ ಶಾಸ್ತ್ರ ಕುತ್ಕೋಬಾರ್ದು. ಇವತ್ತು ಅವ್ನ ಮನೆಗ್ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಶ್ಯೂರ್ ಆಂಟಿ, ಇವತ್ತು ಅವ್ನು ಅಲ್ಲಿಗೆ ಬರ್ದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಹಾ, ಇನ್ನೊಂದು ವಿಷಯ, ರಾಮ್ ಕೈಯಲ್ಲಿ ಅವನ್ ಫೋನ್ ಇಲ್ದೇ ಇರೋ ಹಾಗೆ ನೋಡ್ಕೊ. ಯಾಕಂದ್ರೆ ಅವನ್ ದೊಡ್ಡಮ್ಮ ಏನಾದ್ರೂ ಫೋನ್ ಮಾಡಿದ್ರೆ ಹಿಂದೆ ಮುಂದೆ ಯೋಚನೆ ಮಾಡದೆ ಓಡ್ ಬಂದ್ಬಿಡ್ತಾನೆ. ನೀವ್ ಯೋಚನೆ ಮಾಡ್ಬೇಡಿ ಆಂಟಿ, ಅವ್ನು ಯಾವುದೇ ಕಾರಣಕ್ಕೂ ಮನೆಗೆ ಬರೋದು ಇಲ್ಲ, ಆ ಪ್ರೇಮನ್ ಜೊತೆ ಶಾಸ್ತ್ರಕ್ಕೆ ಕೂರೋದು ಇಲ್ಲ. ಪ್ರೇಮ, ರಾಮ್ ಜೊತೆ ಅಷ್ಟು ಈಸಿಯಾಗಿ ತಾಳಿ ಶಾಸ್ತ್ರ ಮಾಡ್ಕೊಳ್ಳೋದಕ್ಕೆ ನಾನು ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ರಾಣಿ, ಪೂಜೆ ಸಾಮಾನ ರೆಡಿನಾ? ಯಾಕೆ ಇಷ್ಟೊಂದು ತಲೆ ನೋಡ್ತಿದೆ ಇವತ್ತು? ಅಯ್ಯೋ ದೇವ್ರೆ, ಯಾಕೆ ಇವತ್ತು ಇಷ್ಟೊಂದು ತಲೆ ನೋವ್ತಿದೆ? ಏನಾಯ್ತು ನನಗೆ?
ಅತ್ತೆ ಅತ್ತೆ ಏನಾಯ್ತತ್ತೆ? ತಲೆ ನೋವ್ತಿದ್ಯಾ? ಆ ಕವ್ಯ ಏನು ಅಂತ ಗೊತ್ತಿಲ್ಲ, ಇದಕ್ಕಿದ್ದಂಗೆ ಸಿಕ್ಕಾಪಟ್ಟೆ ತಲೆನೋವ್ತಿದೆ. ಅತ್ತೆ ನಾನ್ ಸಾರಿ ಅತ್ತೆ. ಏ, ನೀನ್ ಯಾಕೆ ಕ್ಷಮೆ ಕೇಳ್ತಿದ್ಯಾ? ಇಲ್ಲ ಅತ್ತೆ, ನಾನವತ್ತು ಹಾಗೆ ಮಾಡಬಾರ್ದಿತ್ತು, ನನ್ನಿಂದ ತಪ್ಪಾಗೋಯ್ತು. ಕಾವ್ಯ, ಇನ್ನೂ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ? ನೋಡು ಕಾವ್ಯ, ಅವತ್ತಾಗಿದ್ದು ಅವತ್ತೇ ಹೋಯ್ತು. ಅದು ಇವತ್ತು ಪೂಜೆ ಅಂತ ತಣ್ಣೀರಲ್ಲಿ ತಲೆ ಸಹ ಮಾಡ್ದ್ನಲ್ಲ, ಅದಕ್ಕೆ ಬಹುಶಃ ತಲೆ ನೋವ್ತಿರ್ಬೋದು. ನೀನೊಂದು ಕೆಲಸ ಮಾಡು, ಸಾಂಬ್ರಾಣಿ ತಗೊಂಬ, ಸಾಂಬ್ರಾಣಿ ಹೊಗೆ ಹಾಕೊಂಡ್ರೆ ಸರಿ ಹೋಗುತ್ತೆ. ಸರಿ ಅತ್ತೆ. ರಾಣಿ, ಸಾಂಬ್ರಾಣಿ ತಗೊಂಬ. ನಾನು ನೋಡ್ತಿರೋ ದಿಟ್ಟವಾಗ್ಲೂ ದಿಟನ. ಯವ್ವ ಈ ಪಾಟಿ ಬದಲಾವಣೆ ನನ್ನಿಂದ ಅರ್ಗಿಸ್ಕೊಳಕ್ಕೆ ಆಯ್ತಿಲ್ವಲ್ಲ ಶಿವ. ಈ ಮಾತಾಯಿ ಕಲ್ಯಾಣಿ ಅಮ್ಮ ನಿಜವಾಗ್ಲೂ ಮಹಾನ್ ಶಕ್ತಿವಂತನೇ ಇರಬೇಕು. ಇಲ್ಲಾಂದ್ರೆ ನನ್ನ ಮಗ ಕಂಡ್ರೆ ಆಗದಿರೋ ಈ ಕಾಡು ರಾಕ್ಷಸಿ ಹಿಂಗೆಲ್ಲ ಆಡಕ್ ಸಾಧ್ಯನೇ ಇಲ್ಲ. ವಾ, ಇನ್ನು ಈ ಕಣ್ಣಲ್ಲಿ ಏನೇನು ನೋಡ್ಬೇಕೋ ಏನೋ. ಹೇಗಾದ್ರೂ ಮಾಡಿ ಇವತ್ತು ರಾಮ್ ಮನೆಗೆ ಹೋಗೋದನ್ನ ನಾನು ತಡಿಬೇಕಲ್ಲ. ಪ್ರಕಾಶ್, ಒಂದ್ ನಿಮಿಷ. ಹೇಳಿ ಮೇಡಮ್. ಏನಿಲ್ಲ, ನೀವೀಗ ಮಾಡಕ್ ಹೊರಟಿರೋ ಸರ್ಜರಿನ ಡಾಕ್ಟರ್ ರಾಮ್ ಅವರೇ ಮಾಡ್ತಾರೆ. ನೀವು ಮನೆಗೆ ಹೋಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಯಾಕೆ ಮೇಡಮ್, ಈ ಸರ್ಜರಿ ನಂಗೆ ಸೈನ್ ಆಗಿತ್ತಲ್ಲ. ಐ ನೋ ದ್ಯಾಟ್. ಆದ್ರೆ ಪೇಷಂಟ್ ರಿಲೇಟಿವ್ಸ್ ರಾಮ್ ಅವರೇ ಈ ಸರ್ಜರಿನ ಮಾಡ್ಬೇಕಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಆಸ್ ಅ ಮ್ಯಾನೇಜ್ಮೆಂಟ್ ಪೇಷಂಟ್ ಕಡೆ ಅವ್ರ ಮಾತು ಕೇಳ್ಬೇಕಲ್ವಾ? ಸೊ ಹೋ, ದಟ್ಸ್ ಓಕೆ ಮೇಡಮ್, ನೋ ಪ್ರಾಬ್ಲಮ್. ರಾಮ್ ಅವರೇ ಈ ಸರ್ಜರಿನ ಮಾಡಲಿ. ಥ್ಯಾಂಕ್ ಯು. ಸ್ನೇಹ, ಸರ್ಜನ್ ಪ್ರಕಾಶ್ ಎಲ್ಲಿ ಹೋದ್ರು? ಅವ್ರದ್ದೊಂದು ಸರ್ಜರಿ ಇತ್ತಲ್ವಾ? ಅದು ಅವ್ರಿಗೊಂದು ಎಮರ್ಜೆನ್ಸಿ ಕಾಲ್ ಬಂತು, ಮನೇಲಿ ಏನೋ ಪ್ರಾಬ್ಲಮ್ ಅಂತೆ, ಅದಕ್ಕೆ ಹೋದ್ರು. ಸೊ ರಾಮ್, ಇಫ್ ಯು ಡೋಂಟ್ ಮೈಂಡ್, ಅವ್ರು ಮಾಡ್ಬೇಕಾಗಿದ್ದ ಸರ್ಜರಿನ ನೀನ್ ಮಾಡ್ಬೋದಾ? ಶೋರ್ ಸ್ನೇಹ, ಮಾಡ್ತೀನಿ. ಟೇಕ್ ದಿಸ್. ಆ ಪ್ರೇಮನ್ ಜೊತೆ ನನ್ ರಾಮ್ ತಾಳಿಶಾಸ್ತ್ರ ಮಾಡ್ಕೊಡೋದಕ್ಕೆ ಅಷ್ಟು ಈಸಿಯಾಗಿ ಬಿಟ್ಬಿಡ್ತೀನಾ? ನೋ ವೇ. ಪ್ರೇಮ, ಮಗಳೇ ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಪ್ಪ, ನೀವ್ ಹೇಗಿದ್ದೀರಾ? ನಾವ್ ಚೆನ್ನಾಗಿದ್ದೀವಿ. ಶಾಸ್ತ್ರಕ್ಕೆಲ್ಲ ತಯಾರಿ ಜೋರಾಗೇ ಇದೆ. ಓ, ಜೋರಾಗಿ ನಡೀತಿದೆ. ಕೊಡು ಕೊಡು, ಬ್ಯಾಗ್ ಕೊಡು. ಓಹೋ, ಅತ್ತೆಮ್ಮ ಮಾಮಯ್ಯ ಬಂದ್ಬಿಟ್ಟವ್ರೆ. ಅತ್ತೆಮ್ಮ ಮಾವಯ್ಯ ಹೆಂಗಿದ್ದೀರಾ? ನಾವ್ ಚೆನ್ನಾಗಿದ್ದೀವಪ್ಪ, ನೀ ಹೇಗಿದೀಯಾ? ನನ್ಗೇನ್ ಮಾವಯ್ಯ, ನೋಡಿ ಗುಂಡ್ ಕಲ್ಲಿದ್ದಂಗೆ ಇವ್ನಿ. ಅತ್ತಮ್ಮ, ಈಗಿತ ಏನ್ ಸಿಹಿ ಮಾಡ್ಕೊಂಡ್ ಬಂದಿದ್ದೀರಾ? ಓದ್ಕಿತ ನೀವು ಕೊಟ್ಟಿದ್ರಲ್ಲ ಕರ್ಜಿಕಾಯಿ, ಬೋಲೆ ಪಸಂದಾಗಿತ್ತು. ನಾನೇ ಎಲ್ಲಾನು ತಿಂದಾಕೊಂಬಿಟ್ಟೆ. ಹೌದಾ? ಈ ಸಲನು ಸುಮಾರು ಸ್ವೀಟ್ಸ್ ಮಾಡ್ಕೊಂಡು ತಂದಿದ್ದೀನಿ, ಎಲ್ಲ ನಿಮ್ಗೆನೆ. ಅಂದಾಗೆ ಮದೇವ, ಕಾವ್ಯ ಇಲ್ಲಿ ಕಾಣಿಸ್ತಾ ಇಲ್ಲ. ಅಯ್ಯೋ ಮಾವಯ್ಯ, ನಿಮ್ ಮಗಳ ಕತೆ ಯಾಕೆ ಕೇಳ್ತೀರಾ? ಇಲ್ಲಿ ನಡೀತಾ ಇರೋದನ್ನ ನೋಡೋದಕ್ಕೆ ನನ್ಗೆ 2 ಕಣ್ ಸಾಕಾಯ್ತಿಲ್ಲ. ಯಪ್ಪ, ಇತ್ತೀಚೆಗೆ ನಿಮ್ ಮಗಳು ನಮ್ಮ ಅಮ್ಮನ್ ಬಿಟ್ಟು ಎಲ್ಲೂ ಹೋಯ್ತಾನೆ ಇಲ್ಲ. ಅವ್ರಿಬ್ರು ಯಾವಾಗ್ಲೂ ಅಂಟ್ಕೊಂಡೇ ಇರ್ತಾರೆ. ಇದೇನಳಿ ಅಂದ್ರೆ ಹೀಗ್ ಹೇಳ್ತಿದ್ದೀರಾ? ನನಗ್ ಗೊತ್ತಿತ್ತು ನಿಮ್ಗೂ ಆಶ್ಚರ್ಯ ಆಯ್ತದೆ ಅಂತ.
ಒಳಗಡೆ ನಡೀತಿರೋ ಪಿಕ್ಚರ್ ನೋಡಿದ್ರೆ ಇನ್ನೇನ್ ಅನ್ಬಿಡ್ತಿರೋ ಕಳ್ದೊಯ್ತಿರೇನೋ. ಬನ್ನಿ ತೋರಿಸ್ತೀನಿ. ನೋಡಿದ್ರ, ನನ್ಗಂತೂ ಈ ಅತ್ತೆ ಸೊಸೆ ಸೀರೆ ನೋಡಕ್ಕೆ ಆಯ್ತಿಲ್ಲ ಅತ್ಲಾಗೆ. ಕಾವ್ಯ, ಅಪ್ಪ ಶಾರದಾ, ಅಣ್ಣ, ಇಬ್ರು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಮ್ಮ. ಕಾವ್ಯ, ನಿಮ್ಮ ಅಪ್ಪ ಅಮ್ಮನ್ಗೆ ಕುಡಿಯೋದಕ್ಕೆ ಏನಾದ್ರು ತಗೊಂಬಾ, ಹೋಗು. ಸರಿ ಅತ್ತೆ. ಶಾರದಾ, ನೋಡ್ದ್ಯಾ ನಮ್ಮ ಕಾವ್ಯಣ್ಣ ಎಷ್ಟೊಂದು ಬದಲಾಗಿದ್ದಾಳೆ. ಹೌದು ರೀ, ನಮ್ ಕಾವ್ಯ ಇಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿರೋದನ್ನ ನೋಡಿದ್ರೆ ನಂಗಂತೂ ತುಂಬಾ ಖುಷಿ ಆಗುತ್ತೆ. ಶಾರದಾ, ಕಾವ್ಯನ್ಗೆ ಸಿಟ್ಟು ಜಾಸ್ತಿ, ಆದ್ರೆ ಮನ್ಸು ಮಗು ತರ. ಅವಳು ಓದಿದ್ದು ಬೆಳೆದಿದ್ದೆಲ್ಲ ಸಿಟಿಲಿ ಅಲ್ವಾ, ಹಾಗಾಗಿ ಈ ಹಳ್ಳಿ ಜೀವನ ಸಂಸಾರ ಎಲ್ಲ ಹೊಸ್ತು, ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ಲು. ಆದ್ರೆ ಈಗ ಮಾತ್ರ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದ್ದಾಳೆ. ಕಾವ್ಯ, ನನ್ಗೀಗ ನಿಜವಾಗ್ಲೂ ಸಮಾಧಾನ ಆಗ್ತಿದೆ. ನೀನ್ ಇಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿರೋದ್ ನೋಡಿದ್ರೆ ನಂಗೆ ನಿಜವಾಗ್ಲೂ ಖುಷಿ ಆಗ್ತಿದೆ ಕಣೆ. ಶಾರದಾ, ಅವರು ನಮ್ಮ ಮಕ್ಕಳು, ನಮಗೆ ಮರ್ಯಾದೆ ತರುವಂತ ಕೆಲಸನೇ ಅವ್ರು ಮಾಡೋದು. ನಾನು ಅನ್ಕೊಂಡೆ ಅತ್ತೆ ಮನೆ ಹೊಂದ್ಕೊಂಡು ಒಳ್ಳೆ ಸೊಸೆಂದ್ರು ಅಂತ ಅನ್ಸ್ಕೊತಿದ್ದಾರೆ. ಓಂ ಭದ್ರಂ ಕರ್ಣೇ ವಿಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸುಷ್ಠುವಾಗುಂಸಸ್ತನೂಭಿಃ ಯಶೇಮ ದೇವಹಿತಯ್ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಃ ಪೂಷಾ. ಓಂ ಶಾಂತಿ ಶಾಂತಿ ಶಾಂತಿ. ಕಲ್ಯಾಣಿಯಮ್ಮ, ಶಾಸ್ತ್ರ ಶುರು ಮಾಡೋಣ. ದಂಪತಿಗಳನ್ನ ಕರೆದ್ಬಿಡಿ. ಆಯ್ತು ಪುರೋಹಿತ್ರೆ, ಅದು ನಮ್ ಚಿಕ್ಕ ಮಗ ಇನ್ನೂ ಬಂದಿಲ್ಲ, ಇನ್ನೇನ್ ಬಂದ್ಬಿಡ್ತಾನೆ. ಹ, ಮಾದೇವ, ರಾಮ್ ಇನ್ನೂ ಬಂದಿಲ್ಲ ಕಣೋ, ಅದೇನು ಅಂತ ಫೋನ್ ಮಾಡು. ಸರಿ ಕಣ. ಶಿವನ ಕಟ್ ಮಾಡ್ತಾವನೆ. ರಾಮ್ ಯಾಕೋ ಫೋನೇ ಎತ್ತುತ್ತಿಲ್ಲ ಕಣಮ್ಮ. ಒಂದ್ ಕೆಲಸ ಮಾಡ್ತೀನಿ, ಆಸ್ಪತ್ರೆಯಲ್ಲಿ ಮುಂದೆ ಕೂತಿರ್ತಾರಲ್ಲ ಅವ್ರಿಗೆ ಮತ್ತೆ ಫೋನ್ ಮಾಡ್ತೀನಿ. ಹಲೋ, ಅವ ತಂಗೇವಾ, ನಾನು ನಿಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾನಲ್ಲ ಡಾಕ್ಟರ್ ರಾಮು, ಅವ್ರ ಅಣ್ಣ ಮಾದೇವ ಮಾತಾಡ್ತಾ ಇದ್ದೀನಿ. ನನ್ನ ತಮ್ಮ ಯಾಕೋ ಫೋನೇ ತೆಗಿತಿಲ್ವಲ್ಲ? ರಾಮ್ ಸರ್ ಆಪರೇಷನ್ ಥಿಯೇಟರ್ ಅಲ್ಲಿ ಇರ್ಬೋದು, ಅದಕ್ಕೆ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಓ, ಏಟತ್ತಾಯ್ತದ ಆಪರೇಷನ್? ಅದು ಆಪರೇಷನ್ ಮುಗಿಯೋದು ಎಷ್ಟೊತ್ತಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಇನ್ನು 2 hours ಆಗುತ್ತೆ. ಅಲ್ಲ ಸರ್, ಇನ್ನು 2 hours ಆಗುತ್ತೆ ಸರ್. ಆಟೊತ್ತಾಯ್ತದ? ಹೌದು ಸರ್. ಆಯ್ತದೆ ಬಿಡವ, ಆಪರೇಷನ್ ಅಂದ್ಮ್ಯಾಕೆ ಆಟೊತ್ತಾಯ್ತದೆ. ಒಂದ್ ಕೆಲಸ ಮಾಡು, ಆಪರೇಷನ್ ಮುಗಿಸ್ಕೊಂಡು ಬಂದ್ ಕೂಡ್ಲೆ ನಿಮ್ಮ ಅಣ್ಣ ಮಾದೇವ ಫೋನ್ ಮಾಡಿದ್ರು, ಮನೆಗೆ ಹೋಗ್ಬೇಕಂತೆ ಅಂತ ಹೇಳ್ಬಿಡು. ಮನೇಲಿ ಶಾಸ್ತ್ರ ಅದೇ ಕಣವ, ಅವ್ನು ಇಲ್ಲಿ ಇರ್ಬೇಕು. ಸರಿ, ಹೇಳ್ತೀನಿ ಸರ್. ಸರಿನವ. ಯಾರೇ ಕೇಳಿದ್ರು ಇದನ್ನೇ ಹೇಳ್ಬೇಕು.
ರಾಮ್ ಸರ್ಜರಿ ಹೇಗಾಯ್ತು? ಯಾ ಇಟ್ ವೆಂಟ್ ವೆಲ್ ಸ್ನೇಹ, ಎಲ್ಲ ಚೆನ್ನಾಗಾಯ್ತು. ಫೋನ್ ಕೊಡ್ತೀಯಾ? ನಮ್ಮ ಮನೆಗೆ ಹೋಗ್ತೀನಿ. ಫೋನಾ? ಚಾರ್ಜ್ ಖಾಲಿ ಆಗಿತ್ತು, ಅದಕ್ಕೆ ಚಾರ್ಜ್ ಇಟ್ಟಿದ್ದೀನಿ. ಹೇ, ಬರ್ತಾ ಫುಲ್ ಚಾರ್ಜ್ ಮಾಡಿದ್ನಲ್ಲ, ಹೇಗ್ ಖಾಲಿ ಆಯ್ತು? ಗೊತ್ತಿಲ್ಲ ರಾಮ್, ಖಾಲಿ ಆಗಿತ್ತು ಅದಕ್ಕೆ ಚಾರ್ಜ್ ಇಟ್ಟೆ. ಸರಿ, ಎಲ್ಲಿಟ್ಟಿದ್ಯಾ? ಕೆಳಗಡೆ ರಿಸೆಪ್ಷನ್ ಅಲ್ಲಿ ಇಟ್ಟಿದ್ದೀನಿ. ಸರಿ, ನಲ್ಲೇ ಇಸ್ಕೊಂಡು ಮನೆಗೆ ಹೊರಡ್ತೀನಿ. ಬಾಯ್. ರಾಮ್, ನೀನ್ ಹೋಗ್ಬೇಡ. ಯಾಕೆ ಸ್ನೇಹ? ಅದು ಡ್ಯಾಡಿ ಏನೋ ನಿನ್ ಜೊತೆ ಅರ್ಜೆಂಟ್ ಆಗಿ ಮಾತಾಡ್ಬೇಕಿತ್ತಂತೆ. ನೀನ್ ಈಗ್ಲೇ ಅವ್ರ ಚೇಂಬರ್ಗೆ ಹೋಗ್ಬೇಕು. ಹೌದಾ? ಸರಿ, ನಾನು ಅಲ್ಲೋಗಿ ಮಾತಾಡ್ತೀನಿ. ಹೇಳು ಮಗಳೇ. ಡ್ಯಾಡಿ, ನೀವು ನನ್ಗೆ ಅರ್ಜೆಂಟ್ ಆಗಿ ಒಂದು ಹೆಲ್ಪ್ ಮಾಡ್ಬೇಕು. ಏನಮ್ಮ ಅದು? ಡೋಂಟ್ ವರಿ ಮಗಳೇ, ಐ ವಿಲ್ ಮ್ಯಾನೇಜ್ ಹಿಮ್. ಐ ವಿಲ್ ಕೀಪ್ ಹಿಮ್ ಬಿಸಿ. ಅವನು ಇವತ್ತು ಮನೆಗೆ ಹೋಗಲ್ಲ. ಓಕೆ ಡ್ಯಾಡಿ.